ನಿನ್ನೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ದಸರಾ ವಿದ್ಯುಕ್ತ ಉದ್ಘಾಟನೆ ಕಂಡಿದೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮಾತನಾಡ್ತಾ 1 ವರ್ಷದ ಅಧಿಕಾರದ ಮಾತನ್ನ ಆಡಿದ್ದಾರೆ. ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಸಿಎಂ 1 ವರ್ಷದ ಅಧಿಕಾರದ ಮಾತಾಡಿದ್ದಾರೆ. 1 ವರ್ಷದ ಬಳಿಕ ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಫಿಕ್ಸಾ ಅಂತ ಪವರ್ ಶೇರಿಂಗ್ ಬಗ್ಗೆ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಮಾತನಾಡಿದ್ರ ಮುಖ್ಯಮಂತ್ರಿಗಳು. ಸಿಎಂ ಮಾತಿನ ಬೆನ್ನಲ್ಲೇ ಸಿದ್ದು ಬೆಂಬಲಿಗರ ಸಚಿವರ ಸಭೆಯಾಗಿದೆ. ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಟೀಮ್ನ ಸಭೆಯಲ್ಲಿ ಮುಂದಿನ ರಾಜಕೀಯದ ಬಗ್ಗೆ ಚರ್ಚೆ ಕೂಡ ಆಗಿದೆ. ಪವರ್ ಶೇರಿಂಗ್ ಫಿಕ್ಸ್ ಅಂತ ಆದರೆ ಪ್ಲಾನ್ ಬಿ ಸಿದ್ಧ ಮಾಡ್ತಾರಾ ಸಿದ್ದು ಆಪ್ತ ಸಚಿವರು ಅಂತ ಪ್ರಶ್ನೆ. ಸಿದ್ದು ಅಧಿಕಾರ ಹಂಚಿಕೆ ಸೂತ್ರ ಮುನ್ನೆಲೆಗೆ ಬಂದರೆ ಸಿಎಂ ಸಿದ್ದು ಟೀಮ್ ಆಕ್ಟಿವ್ ಆಗುತ್ತಾ? ಯಾಕೆಂದರೆ ನಿನ್ನೆ ಅವರು ಮಾತನಾಡಿರತಕ್ಕಂಥದ್ದು ಇನ್ನೊಂದು ವರ್ಷ ಅವಕಾಶ ಕೊಡಿ ಅಂತ ಮಾತಾಡಿದ್ದಾರೆ. ಈಗಾಗಲೇ 1.5 ವರ್ಷ ಆಯಿತು ಮುಖ್ಯಮಂತ್ರಿಯಾಗಿ, ಇನ್ನೊಂದು ವರ್ಷ ಆಯಿತು, ಅದರಲ್ಲಿ 2.5 ವರ್ಷ ಆಗುತ್ತೆ. ಸೊ ಇದು ಫಿಕ್ಸಾ? ಪವರ್ ಶೇರಿಂಗ್ ಏನಾದರೂ ಫಿಕ್ಸ್ ಆದರೆ ಮುಂದಿನ ಸಿಎಂ ಆಯ್ಕೆಗೆ ನಾವೇ ನಿರ್ಣಾಯಕ ಆಗಬೇಕು ಅಂತ ಸಿಎಂ ಪರ ಸಚಿವರು ಈಗಾಗಲೇ ಸಭೆಗಳ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅವರು ರಾಜೀನಾಮೆ ಕೊಟ್ಟರೆ ನಮ್ಮ ಕಡೆಯವರೇ ಆಗಬೇಕು. ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟವರಿಗೆ ಟಕ್ಕರ್ ಕೊಟ್ಟು ಸಿಎಂ ಸ್ಥಾನವನ್ನು ಪಡೆಯೋದು. ಯಾರು ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರೋದು? ಡಿ ಕೆ ಶಿವಕುಮಾರ್. ಅವ್ರಿಗೆ ಟಕ್ಕರ್ ಕೊಟ್ಟು ನಾವೇ ಸಿಎಂ ಆಗಬೇಕು ಅಂತ ಹೈಕಮಾಂಡ್ ಅಂಗಳಕ್ಕೆ ಈಗ ಮುಖ್ಯಮಂತ್ರಿ ಆಯ್ಕೆ ಹೋಗುತ್ತೆ. ಹೆಂಗಿದ್ರು ಸಹಜವಾಗಿ ಹೋಗುತ್ತೆ. ನಮ್ಮ ಶಕ್ತಿ ಪ್ರದರ್ಶನವನ್ನು ಆಗ ಮಾಡಬೇಕು. ಸಿಎಂ ಸ್ಥಾನದ ಆಯ್ಕೆ ವೇಳೆ ತಮ್ಮ ಪರ ವಾದವನ್ನು ಪ್ರಬಲವಾಗಿ ಮಂಡಿಸ್ಬೇಕು, ನಮ್ಮ ಕಡೆಯವರೇ ಆಗಬೇಕು ಅಂತ. ಪ್ಲ್ಯಾನ್ ಬಿ ನಮ್ಮದೇ ಆ್ಯಕ್ಷನ್ ಇರಬೇಕು ಅಂತಕ್ಕಂಥ ತಂತ್ರಗಾರಿಕೆ ಅಂತ. ಆ್ಯಕ್ಚುಲಿ ಪವರ್ ಶೇರಿಂಗ್ ಅನ್ನೋದು ಆಗಿರೋದೇ ನಿಜ, ಆದರೆ ಅದು ಯಾರ್ಯಾರ ನಡುವೆ? ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಣ ಆಗಿರೋದು. ಯಾಕೆಂದರೆ ಅವರಿಬ್ಬರಲ್ಲೇ ಯಾರು ಸಿ ಎಂ ಆಗಬೇಕು ಅಂತಕ್ಕಂಥದ್ದು ಆರಂಭದಲ್ಲಿ ಚರ್ಚೆ ಆಗಿತ್ತು. ಕೊನೆಗೆ ಸಿದ್ದರಾಮಯ್ಯನವರು ಆದರು. ಅದು ನಿಜನೇ ಆದರೆ ಇವ್ರು ಹೆಂಗಾಗ್ತಾರೆ? ಸಿ ಎಂ ಸ್ಥಾನವನ್ನು ಸಿದ್ದರಾಮಯ್ಯ ಬಿಟ್ಕೊಡ್ತಿರೋದೇ ಡಿ ಕೆ ಶಿವಕುಮಾರ್ಗೆ ಅನ್ನೋದೇ ಆದರೆ ಅವರೇ ಸಿ ಎಂ ಆಗಬೇಕು. ಇವ್ರದ್ದೇನು ತಂತ್ರಗಾರಿಕೆ ಅಂತ ಗೊತ್ತಿಲ್ಲ. ಇವರಲ್ಲಿ ಯಾರನ್ನಾದ್ರೂ ಸಿ ಎಂ ಮಾಡೋದಾದರೆ ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು ಗೊತ್ತಿಲ್ಲ. ಅವ್ರು ಹಂಗೂ ಅಂತಾರೆ, 5 ವರ್ಷ ನಾನೇ ಸಿ ಎಂ ಅಂತಾರೆ. ಒಟ್ಟಾರೆ ಸುದ್ದಿ ಅಂತೂ ಈ ರೀತಿ ಹರಿದಾಡ್ತಾ ಇದೆ. ಸಭೆಗಳಂತೂ ನಡೆದಿದೆ. ಎಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ, ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ದಸರಾ ಮಹೋತ್ಸವದ ಶುಭಾಶಯಗಳನ್ನು ನಮ್ಮ ನಾಡಿನ ಜನತೆಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ, ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ, ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ದಸರಾ ಮಹೋತ್ಸವದ ಶುಭಾಶಯಗಳನ್ನು ನಮ್ಮ ನಾಡಿನ ಜನತೆಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ